ಸ್ವಗ್ರಾಮದಲ್ಲಿ ಒಂದು ಸ್ವಂತ ಮನೆ ಇರಬೇಕೆಂದು ಹನುಮಂತರಾಯಪ್ಪ ಅವರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಆ ಮನೆಯ ಕೆಲಸದ ಸಮಯದಲ್ಲಿ ಕುಡಿದ ಧೂಳು ಅವರ ಶ್ವಾಸಕೋಶವನ್ನು ಒಳಗೊಳಗೆ ಹಾನಿ ಮಾಡುತ್ತಿತ್ತು. ಸರಿಯಾಗಿ ಅದೇ ಸಮಯದಲ್ಲಿ ಅವರು ಶಬರಿಮಲೆ ಯಾತ್ರೆಗೆ ಹೊರಟರು. ಆದರೆ ಯಾತ್ರೆ ಮಧ್ಯದಲ್ಲಿ ಆರಂಭವಾದ ಆ ಎದೆ ಉರಿ ಅವರನ್ನು ಬಿಡದೆ ಕಾಡುತ್ತಿತ್ತು. ಧರ್ಮಸ್ಥಳಕ್ಕೆ ಬಂದು ಮಾಲೆ ತಗೋಸ್ಕೊಂಬೋದಕ್ಕೆ ಪೂರ್ತಿ ನೋವು ಜಾಸ್ತಿ ಆಗೋಯ್ತು. ಆ ಮನೆ ಕಟ್ಬೇಕಾದ್ರೆ ಡಿಸ್ಟ್ ಜಾಸ್ತಿ ಕುಡಿದು ಅವರಿಗೆ ಈ ತರ ಎದೆ ಉರಿ ಬರ್ತಾ ಐತೆ ಅಂತ ಅನ್ಕೊಂಡಿದ್ದು. ಬಂದು ನನಗೆ ನೀರನ್ನು ಕುಡಿಯಕ್ ಆಯ್ತಾ ಇಲ್ಲ ನನ್ನ ಕೈಯಲ್ಲಿ ಅಂದ್ರು. ಗ್ಯಾಸ್ಟ್ರಿಕ್ ಈ ತರ ಆಗಿದೆ, ಗ್ಯಾಸ್ಟ್ರಿಕ್ ಈ ತರ ಆಗಿದೆ ಅಂತ ಬರೀ ಮೆಡಿಸಿನ್ ಮಾತ್ರ ಕೊಡ್ತಾ ಇದ್ರು. ಒಂದ್ ದಿವಸ 2 ದಿವಸ ನೋಡಿದ್ವಿ. ಬೆಂಗಳೂರಿಗೆ ಕಳ್ಸ್ಕೊಂಡ್ಬಿಟ್ಟು ಎಂಡೋಸ್ಕೋಪಿ ಮಾಡಿಸ್ಮೇಲೆ ಗೊತ್ತಾಯ್ತು ಆ ಜಾಗದಲ್ಲಿ ಗುಳ್ಳೆ ತರ ಆಯ್ತಾ ಇದೆ. ಬಂದಾದ್ಮೇಲೆ ನಮ್ಗೆ ಒಂಥರ ಶಾಕ್ ಹೇಳ್ಬಿಟ್ರಿ. ನಮ್ಮ ಹೆಸರು ರಂಗಮ್ಮ, ಪೇಷಂಟ್ ಮಿಸ್ಸಸ್. ನನ್ನ ಹೆಸರು ನರಸಿಂಹಮೂರ್ತಿ ಅಂತ, ಪೇಷಂಟ್ ಅವ್ರ ಮಗ. ನನ್ನ ಹೆಸರು ಹನುಮಂತರಾಯಪ್ಪ. ನಮಗೆ ಅವತ್ತಿಗೆ ಸ್ವಲ್ಪ ಊಟದ್ದು ಬಡತನ, ನಮ್ಮ ತಾಯಿರು ಬೇರೆ ಕಡೆಯಿಂದ ಹೋಗ್ಬೇಕು, ಕೆಲಸ ಮಾಡಬೇಕು. ನಮಗೆ ಒಬ್ಬನೇ ನನ್ನ ಮಗ, ಹಿಂದೆ ಮುಂದೆ ಯಾರಿಲ್ಲ ನಮಗೆ. ನಮ್ಗಿಬ್ರು ಮಕ್ಳಿಗೆ ಇಬ್ರಿಗೂ ಮದುವೆ ಮಾಡಿದೀವಿ. ಬೆಂಗಳೂರಿಗೆ ಬಂದು RMC ಕೆಲಸ ಮಾಡಿದೆ. ಅಲ್ಲೂ ಸುಮಾರು ವರ್ಷ ಮಾಡಿದೆ. ಊರಲ್ಲಿ ಅವಾಗ ರೋಡ್ ಕಾಂಕ್ರೀಟ್ ಜಾಸ್ತಿ ಮಾಡ್ತಾ ಇದ್ರು. ಅವಾಗ ಅವ್ರಿಗೆ ಸಿಕ್ಕಾಪಟ್ಟೆ ಅಡ್ಕೆಲೆ ಹಾಕೋಣದು, ಡ್ರಿಂಕ್ಸು, ಪಾನ್ ಪರಾಕು, ಏನು ಗುಟ್ಕಾ ಐಟಮ್ ಏನಿದ್ರು ಬಿಡ್ತಿರ್ಲಿಲ್ಲ. ಯಾವ್ದಾದ್ರು ಒಟ್ಟು ಬಾಯಿ ಒಳಗೆ ಇರಲಿ. ಆದರೆ ಸಾವು ಅವರ ಮೇಲೆ ಅಲ್ಲಿಯೇ ಹೊಂಚು ಹಾಕುತ್ತದೆ ಎಂದು ಯಾರೂ ಊಹಿಸಿರಲಿಲ್ಲ. ಅಂದರೆ ಈ ಶಬರಿಮಲೆ ಹೋದೆ, ಆಗ ಸುಮಾರು ಕಂಟಿನ್ಯೂ 6 ವರ್ಷದಲ್ಲೂ ಹೋಗ್ತಾ ಇದ್ದೆ. ಅವಾಗೇನು ಕಾಣ್ತಿರ್ಲಿಲ್ಲ. ಫಲ ಮಾಡಿದ್ರಲ್ಲಿ ಹಾಕ್ಕೊಟ್ರು, ತಿನ್ಬೇಕು, ಅಲ್ಲಿಗೆ ಆಗ್ತಾ ಇಲ್ಲ. ಎಲ್ಲ ಎದೆಗೆಲ್ಲ ಉರಿಯೋದು, ಅಲ್ಲೂ ತಿನ್ನೋಕ್ಕಾಗಲಿಲ್ಲ. ಸೀದಾ ಅಲ್ಲೇ ಮನೆ ಹತ್ರ ಬಂದು ಮನೆ ಕೇಳಿದ್ದು. ಬೆಳಗ್ಗೆ 8 ಗಂಟೆಗೆ ಬಸ್ ಇತ್ತು ನಮ್ಮೂರಲ್ಲಿ. ಸೀದಾ ಬೆಂಗಳೂರಿಗೆ ಬಂದು ಈ ಥರ ಆಗುತ್ತೆ ನನಗೆ. ಬಂದು ನನಗೆ ನೀರನ್ನು ಕುಡಿಯಕ್ ಆಯ್ತಾ ಇಲ್ಲ ನನ್ನ ಕೈಯಲ್ಲಿ ಅಂದ್ರು. ಹೌದಾ ಅಂದ್ಕೊಂಡು ಭಯ ಆಯ್ತು. ಆಮೇಲೆ ಅವಾಗ್ಲೂ ಸ್ವಲ್ಪ ಅವರು ಏನು ನೀರು ಕುಡಿಯೋಕ್ಕೂ ಆಯ್ತಿರ್ಲಿಲ್ಲ, ಊಟ ಮಾಡೋಕ್ಕೂ ಆಯ್ತು, ಗಂಜಿನೂ ಕುಡಿತಾ ಇರ್ಲಿಲ್ಲ. ಇಲ್ಲ ಸ್ಕ್ಯಾನಿಂಗ್ ಇದು ಮಾಡಿಸಿ ಅಂತ ಇಲ್ಲಿ ಕೇಳಿದ್ವಿ. ಅಲ್ಲಿ ಇಲ್ಲಪ್ಪ, ಬೆಳಗ್ಗೆ ಬರ್ರಿ, ಊಟ ತಿಂದಂಗೆ ಬರ್ರಿ, ಇದು ಕ್ಯಾಮ್ರಾ ಬಿಡ್ತೀವಿ. ಬೆಂಗಳೂರಿನಲ್ಲಿ ಎಂಡೋಸ್ಕೋಪಿ ಮಾಡಿಸಿದಾಗ ಆ ಭಯಾನಕ ಸತ್ಯ ಹೊರಬಂತು. ಆ ಜಾಗದಲ್ಲಿ ಗುಳ್ಳೆ ತರ ಆಯ್ತಾ ಇದೆ. ಬಂದಾದ್ಮೇಲೆ ನಮ್ಗೆ ಒಂಥರ ಶಾಕ್ ಹೊಡೆದಂಗೆ ಹೇಳ್ಬಿಟ್ರು, ಹಿಂಗೆ ಕ್ಯಾನ್ಸರ್ ಇದೆ ಅಂತನ. ಅದು ಅನ್ನನಾಳದ ಕ್ಯಾನ್ಸರ್. ತಂದೆಯನ್ನು ಹೇಗಾದರೂ ಉಳಿಸಿಕೊಳ್ಳಬೇಕೆಂದು ಮಗ ನರಸಿಂಹಮೂರ್ತಿ 5-6 ಲಕ್ಷ ರೂಪಾಯಿಗಳವರೆಗೆ ಸಾಲ ಮಾಡಿದರು. ಕಣ್ಣ ರೆಪ್ಪೆಯಂತೆ ತಂದೆಯನ್ನು ನೋಡಿಕೊಳ್ಳುತ್ತಾ ರೇಡಿಯೇಷನ್, ಕೀಮೋಥೆರಪಿಗಳನ್ನೆಲ್ಲ ಮಾಡಿಸಿದರು. ನಮ್ಮ ಮನೇಲಿ 4 ಜನ ಇರ್ತೀವಿ. ನಾನು, ನಮ್ಮ ಮಿಸ್ಸಸ್ಸು, ನಮ್ಮ ಅಮ್ಮ, ನಮ್ಮಪ್ಪ. 4 ಜನ ಕೂತ್ಕೊಂಡು ಕನಿಷ್ಠ 2 ಅವರ್ ಹತ್ತಿರ್ತೀವಿ ನಾವು. ಯಾಕೆಂದ್ರೆ ಅದು ಫಸ್ಟ್ ನನಗೆ ಗೊತ್ತಾಗಿದ್ದು. ನಾನು ನಮ್ಮ ಮಿಸ್ಸಸ್ಗೆ ಹೇಳಿದ್ದೀನಿ, ನಮ್ಮ ಅಮ್ಮಂಗೆ ಹೇಳಕ್ ನಂಗೆ ಭಯ. ಆಗಿದ್ರು ಆಗಿರ್ಬೋದು, ಇವರು ಚಿಕ್ಕ ಹುಡುಗರಿಂದನೂ ಎಲ್ಲೆಡಕ್ಕೆ ಹಾಕೋತಾ ಇದ್ರು. ಈಗಿನ ಪರಿಸ್ಥಿತಿ ಕಾಯಿಲೆಗಳು ಗೊತ್ತಲ್ವಾ ಹೆಂಗೆ, ಯಾರು ಚೆನ್ನಾಗಿದ್ದವ್ರಿಗೂ ಬರ್ತೈತೆ, ಚೆನ್ನಾಗಿಲ್ದವ್ರಿಗೂ ಬರ್ತೈತೆ. ಕೆಂಗೇರಿ ಹತ್ರ ತೋರಿಸೋದು. ಆ ಕೆಂಗೇರಿಲಿ ಅವ್ರು ಹೇಳಿದ್ರು ರೇಷನ್ ಮಾಡಲೇಬೇಕು ಇವಾಗ. ಈಗ ಕೊಟ್ರೆ ಸ್ವಲ್ಪ ವಾಸಿ ಆಗುತ್ತೆ, ಸ್ವಲ್ಪ ಜಾಸ್ತಿ ದಿನ ಆದರೆ ಬ್ಲಡ್ಡಲ್ಲೆಲ್ಲ ಸ್ಪ್ರೆಡ್ ಆಗಿ ಜಾಸ್ತಿ ಇದಾಗುತ್ತೆ ಅಂತ ಹೇಳಿದರು. ಈಗಿನ್ನ ಫಸ್ಟ್ನೇ ರೇಂಜಲ್ಲಿ ಇದ್ದೀರಾ, ಹೆಂಗೆ ರೇಡಿಯೇಷನ್ ಕೊಡಿಸ್ಬೇಕು, ಇದನ್ನು ಕೊಡಿಸ್ಬೇಕು ಅಂತ ಹೇಳಿದ್ರು. ಆಮೇಲೆ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ರೇಡಿಯೇಷನ್ ಆದಮೇಲೆ ಸ್ವಲ್ಪ ದಿನ ತಿರ್ಗಾ ಒಂದೊಂದು ಸ್ವಲ್ಪ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು. ತಿರ್ಗಾ ಅದೇ ಜಾಗದಲ್ಲಿ ಅದೇ ಥರ ಆದಮೇಲೆ ತಿರ್ಗಾ ಊಟ ಕಮ್ಮಿ ಮಾಡಿದ್ರು. ಮಜ್ಜಿಗೆ ಗಂಜಿ 3 ತಿಂಗಳು ಬರೀ ಮಜ್ಜಿಗೆ ಗಂಜಿ ಬಿಟ್ರೆ ಇನ್ನೇನು ಅನ್ನ ಮಿಕ್ಸಿಗೆ ಹಾಕೊಟ್ಟಿದೀನಿ, ಆದ್ರೂ ಹೋಗ್ತಾ ಇರ್ಲಿಲ್ಲ. ಆದರೆ 3 ತಿಂಗಳ ನಂತರ ಬಂದ ರಿಪೋರ್ಟ್ಗಳು ಅವರನ್ನು ಇನ್ನಷ್ಟು ಕುಗ್ಗಿಸಿದವು. ಆ ಗುಳ್ಳೆ ಕಡಿಮೆಯಾಗದೆ ಅದು ಇನ್ನೂ 1 ಮಿಲಿಮೀಟರ್ ಅಷ್ಟು ಹೆಚ್ಚಾಗಿತ್ತು. ನನಗೆ ಹೇಳಿಲ್ಲ ಇವರು ಏನೋ ಅಂತ. 3 ತಿಂಗಳ ಮೇಲೆ ನನಗೆ ಹೇಳಿದ್ದು, ಈ ಥರ ನಿನ್ಗೆ ಹಿಂಗೆ ಆಗೈತೆ, ಭಯ ಬೀಳ್ಬೇಡ. ಇದ್ದಿದ್ದು ಏನೈತೆ, ನನ್ನ ಬರೋಷ್ಟೇ ಉಳಿಯಲ್ಲ ಅಂದ್ಕೊಂಡು ನಾನು ಧೈರ್ಯ ತಗೊಂಡು
ಸುಮ್ಮನೆ. ಇನ್ನು ಆಪರೇಷನ್ ಒಂದೇ ದಾರಿ ಎಂದು ಡಾಕ್ಟರ್ಗಳು ಹೇಳಿದಾಗ ಆ ಮಗನ ಹೃದಯ ನಲುಗಿ ಹೋಯಿತು. ಅದೇ ಮೂಮೆಂಟ್ ಅಲ್ಲಿ ನಮ್ಮೂರಲ್ಲಿ 3 ಜನ ಹಿಂಗೆ ಕ್ಯಾಸೆಂಟ್ ಸತ್ತೋದ್ರು. ಅದಕ್ಕೋಸ್ಕರ ನಮ್ಮ ಮನೆಯವರು ಭಯ ಪಟ್ಕೊಬಿಟ್ರು, ನಾನೇನಾಗ್ತೀನೋ ಅಂತ. ನನ್ನ ಇಲ್ಲ ಬದುಕೊಂಡ್ರಂತೂ ಬರೋಲ್ಲ, ಇಲ್ಲ ಇದಾದರೆ ಅದೊಟ್ಟು ಮೇಲೆ ಓದ್ಕೋಬೇಕು, ಇದೊಟ್ಟು ಇದು ಬೇಡ ಅಂತೇಳಿ ಹೇಳಿದ್ವಿ. ಇಲ್ಲ ಎಷ್ಟೇ ಆಗಲಿ ನಾವು ತೋರಿಸ್ತೀವಿ ಅಂತ ತೋರಿಸಿದ್ವಿ. ಒಂದು ಕಡೆ ಲಕ್ಷಾಂತರ ರೂಪಾಯಿಗಳ ಸಾಲ, ಇನ್ನೊಂದು ಕಡೆ ತಂದೆ ಪಡುತ್ತಿರುವ ನರಕ ಯಾತನೆ. ಕೊನೆಗೆ ವೈದ್ಯರೇ ಕೈಚೆಲ್ಲಿದರು. ಪ್ರಾಣಕ್ಕೆ ಗ್ಯಾರಂಟಿ ಇಲ್ಲ ಎಂಬ ಆ ಮಾತು ಆ ಕುಟುಂಬವನ್ನು ಛಿದ್ರಗೊಳಿಸಿತ್ತು. ನಾನು ಆಗ ನಿರ್ಧಾರ ತಗೊಳ್ತೀನಿ, ಯಾವ ನನ್ನ ಇಷ್ಟೇ ಇರೋ ಗಂಟೆ ಸುಖ ಇರೋದು, ಮಕ್ಕಳು ನೋಡ್ಕೊಂಡು ಆಮೇಲೆ ಏನೈತೆ ಆಗೋದು. ಇನ್ನು ದಾರಿಯೇ ಇಲ್ಲ ಎನ್ನುವ ಸಮಯದಲ್ಲಿ ನರಸಿಂಹಮೂರ್ತಿಯ ಗೆಳೆಯ ಯೂಟ್ಯೂಬ್ ವಿಡಿಯೋ ಶೇರ್ ಮಾಡಿದ. ಪುನರ್ಜನ್ ಆಯುರ್ವೇದದ ಬಗ್ಗೆ ತಿಳಿದುಕೊಂಡ. ನಮ್ಮ ಫ್ರೆಂಡ್ ಒಬ್ಬ ರೀಲ್ಸಲ್ಲಿ ಕಳಿಸಿದ. ನಾನು 4-5 ಕಡೆ ಎಲ್ಲ ವಿಚಾರಣೆ ಮಾಡಿ ಆಮೇಲೆ ನಿಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದೆ. ಅಲ್ಲಿಗೆ ಹೋದಾಗ ವೈದ್ಯರು ನೀಡಿದ್ದ ಭರವಸೆ ಅವರಲ್ಲಿ ಹೊಸ ಆಶಾವಾದ ಮೂಡಿಸಿತು. ಪುನರ್ಜನ್ ಆಯುರ್ವೇದದ ವೈದ್ಯರು ಕೇವಲ ಔಷಧಿಗಳನ್ನು ಮಾತ್ರ ನೀಡಲಿಲ್ಲ, ಆ ಕುಟುಂಬದ ಒಬ್ಬ ಸದಸ್ಯರಂತೆ ಅವರ ಬೆನ್ನು ತಟ್ಟಿ ಧೈರ್ಯ ನೀಡಿದರು. ಈ ಟ್ಯಾಬ್ಲೆಟ್ ತಗೊಂಡ್ರೆ ಸ್ವಲ್ಪ ಒಂದು ಮುದ್ದೆನೂ ತಿನ್ನಕ್ಕೆ ಸ್ವಲ್ಪನೇ ಈಟಾಗಲಿ ಅಷ್ಟಾಗಲಿ ಒಂದಿಷ್ಟು ಬಾಯಕ್ಕೆ ಹಾಕೋಣ, ನೀರು ಕುಡಿಯೋದು, ಹಿಂಗೆ ಕಂಟಿನ್ಯೂ ಇದು ಮಾಡ್ಕೊಂಡು. ಚಿಕಿತ್ಸೆ ಆರಂಭವಾದ ಕೆಲವೇ ದಿನಗಳಲ್ಲಿ ಬದಲಾವಣೆ ಕಂಡುಬಂದಿತ್ತು. ಅದೇ ಅವಾಗೇನು ಜಾಸ್ತಿ ತಿಂತಾ ಇರಲಿಲ್ಲ, ಊಟ ಬರೀ ಗಂಜಿ ಜ್ಯೂಸಲ್ಲೇ ಇದ್ದರು, ಏನು ತಿಂತಾ ಇರಲಿಲ್ಲ. ಈ ಟ್ಯಾಬ್ಲೆಟ್ಸ್ ಕೊಟ್ಟಾದ್ಮೇಲೆ ಒಂದು ಸಲ ಟ್ಯಾಬ್ಲೆಟ್ಸ್ ಖಾಲಿ ಮಾಡೋವರೆಗೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆದರು. ಟ್ಯಾಬ್ಲೆಟ್ ಒಂದ್ಸಲ ಖಾಲಿ ಮಾಡಿದ್ಮೇಲೆ ನೆಕ್ಸ್ಟ್ ಟೈಮಿಂದ ಚೆನ್ನಾಗಿ ಊಟ ಮಾಡ್ಕೊಂಡು ಮುದ್ದೆ ಅನ್ನ ಎಲ್ಲ ತಿನ್ಕೊಂಡು ಆರಾಮಾಗವ್ರೆ. ತಿಂಗಳುಗಟ್ಟಲೆ ಅನ್ನವೇ ಮುಟ್ಟದ ಹನುಮಂತರಾಯಪ್ಪ ಅವರು ಇಂದು ಅಚ್ಚುಮೆಚ್ಚಾಗಿ ರಾಗಿ ಮುದ್ದೆಯನ್ನು ಸವಿದು ತಿನ್ನುತ್ತಿದ್ದಾರೆ. ಮತ್ತೆ ಗಂಟಲಿನಿಂದ ಆಹಾರ ಇಳಿಯುತ್ತಿರುವುದನ್ನು ಕಂಡಾಗ ಅದು ಔಷಧಿಗಿಂತ ಮಿಗಿಲಾದ ನೆಮ್ಮದಿ ನೀಡಿತು. ನಮ್ಗೆ ಇಷ್ಟೆಲ್ಲ ಖರ್ಚು ಮಾಡೋರ್ಗೆ ಅದೇನು ದೊಡ್ಡದೇನು ಅನ್ನಿಸ್ಲಿಲ್ಲ. 3 ತಿಂಗಳು 2 ತಿಂಗಳು ಒಂದ್ಸಲ ಅಲ್ವಾ ಅಂತ ಹೇಳ್ಬಿಟ್ಟು ಇವಾಗ ಚೆನ್ನಾಗವ್ರೆ. ಅದರಿಂದ ಹಂಗೆ ಕಂಟಿನ್ಯೂ ಮಾಡ್ತಾನೆ ಇದ್ದೀನಿ. ಎಲ್ಲದ್ರಲ್ಲೂ ಪರವಾಗಿಲ್ಲ, ಕೆಲಸ ಮಾಡೋದ್ರಾಗಲಿ ಊಟ ತಿನ್ನೋದ್ರಾಗಲಿ ಯಾವುದ್ರೂ ತೊಂದರೆ ಇಲ್ಲ. ಸಾವಿನ ಹೊಸ್ತಿಲಲ್ಲಿದ್ದ ಮನುಷ್ಯ ಇಂದು ಮತ್ತೆ ತಮ್ಮ ತರಕಾರಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಮೊಮ್ಮಕ್ಕಳೊಂದಿಗೆ ಆಟವಾಡುತ್ತಾ ಸುಖವಾಗಿದ್ದಾರೆ. ಇದು ಕೇವಲ ಕಾಯಿಲೆ ಗುಣವಾದ ಕಥೆಯಲ್ಲ. ಒಬ್ಬ ತಂದೆಗಾಗಿ ಮಗ ಪಟ್ಟ ಕಷ್ಟವಾದರೆ ಇನ್ನೊಂದು ಕಡೆ ಆಯುರ್ವೇದದ ಮೇಲೆ ಇಟ್ಟಿರುವ ನಂಬಿಕೆ ಗೆದ್ದ ಕಥೆ. ಹನುಮಂತರಾಯಪ್ಪ ಅವರು ಇಂದು ಕೇವಲ ಬದುಕುತ್ತಿರುವವರಲ್ಲ, ಕ್ಯಾನ್ಸರ್ ಅನ್ನು ಗೆದ್ದವರು.